ಷಡಕ್ಷರ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ವಿರೋಧ ಪಕ್ಷದ ಸದಸ್ಯರ ಷಡಕ್ಷರ ಸಬ್ಜೆಕ್ಟ್ಗೆ ಬನ್ನಿ. ನಾವು ರೈತರ ಚರ್ಚೆ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಬಂದಿರತಕ್ಕಂಥದ್ದು ನಾವು ಷಡಕ್ಷರ ಅವರೇ, ನೀವು ನಮ್ಮ ಷಡಕ್ಷರ ಅವರೇ ಇಲ್ಲಿ ನೋಡಿ ಮಾತಾಡಿ, ಸಬ್ಜೆಕ್ಟ್ ಮಾತ್ರ ಮಾತಾಡಿ. ನೀವು ಆ ಕಡೆ ಬೇಡ, ನೀವು ಈ ಕಡೆ, ನೀವು ಜವಾಬ್ದಾರಿದವರು, ನೀವು ಮಾತಾಡುವವರು. ಆಯ್ತು, ಅವರು ಮಾತಾಡೋರಲ್ಲ. ನೀವು ಸಮಯವನ್ನು ಶೂನ್ಯದಲ್ಲಿ ಒಂದು ನಿಯಮಕ್ಕೆ ಅನುಗುಣ ಆದಷ್ಟು ನಿಮ್ಮ ಸಬ್ಜೆಕ್ಟ್ ಡಿಮಾಂಡ್ ಅದನ್ನಷ್ಟೇ ಹೇಳಿ. ಎಷ್ಟು ಸಾಧ್ಯನೋ ಅಷ್ಟು ಸರಳವಾಗಿ ಆಯ್ತು, ನೀವು ಡಿಮಾಂಡ್ ಮಾಡಿ ಹೇಳಿ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸುಮ್ಮನೆ ರೈತರು ಎಲ್ಲರೂ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋರೆ. ಇವತ್ತು ನಾನು ಕೊಬ್ಬರಿ ಬೆಳೆ ಪ್ರದೇಶದಿಂದ ಬಂದಿದ್ದೀನಿ. ಕೊಬ್ಬರಿ ಬೆಳೀತಕ್ಕಂಥನೂ ಕೊಬ್ಬರಿ ವ್ಯಾಪಾರ ಮಾಡ್ತಕ್ಕಂಥದ್ದು ಎರಡರ ಬಗ್ಗೆನೂ ಅನುಭವ ಇದೆ. ಸುಮಾರು 40-50 ವರ್ಷದಿಂದ ನಾನು ಕೊಬ್ಬರಿ ಬೆಳೀತಕ್ಕಂಥನು ವ್ಯಾಪಾರ ಮಾಡ್ತಕ್ಕಂಥನು. ಇಲ್ಲಿವರೆಗೂ ಇಷ್ಟೊಂದು ಕೆಳಮಟ್ಟಕ್ಕೆ ಕೊಬ್ಬರಿ ಹೋಗ್ಲಿಕ್ಕೆ ನಾನಾ ಕಾರಣಗಳಿದೆ. ಯಾವತ್ತು ಇದು ತೆಂಗು ಮಾತ್ರ ರಾಜ್ಯ ಸರ್ಕಾರದ ವ್ಯಾಪ್ತಿ ಬರ್ತದೆ, ಕೊಬ್ಬರಿ ಕೇಂದ್ರ ಸರ್ಕಾರದ ವ್ಯಾಪ್ತಿ ಬರ್ತದೆ. ಅದಕ್ಕೇನೆ MSP ಇಂದ ದರನ ಇವತ್ತು ಹೊಸದಲ್ಲ, ಸುಮಾರು 25-30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಅವತ್ತು ನಾವು ಕೇಂದ್ರ ಸರ್ಕಾರನ ಮನವಿ ಮಾಡಿ ಕೊಬ್ಬರಿ ಕೊಳ್ತಕ್ಕಂಥದಕ್ಕೆ ಅವಕಾಶ ಮಾಡ್ಕೊಂಡಿದ್ವಿ. ಈಗಲೂ ಅದನ್ನ ಕೇಳಲಿಕ್ಕೋಸ್ಕರನೇ ಯಾಕೆ ಇಷ್ಟೊಂದು ವಿರೋಧ ಮಾಡ್ತೀವಿ? ಆಯ್ತು, ನೀವು ಸಬ್ಜೆಕ್ಟ್ಗೆ ಬನ್ನಿ. ನಮ್ಮಲ್ಲಿ 15,000 ರೂಪಾಯಿ ಇದ್ದಂಥ ಕೊಬ್ಬರಿ 7,500 ರೂಪಾಯಿಗೆ ಬಂದಿದೆ. ಮತ್ತೆ ಒಂದ್ ಕಡೆ ತೆಂಗಿಗೆಲ್ಲ ರೋಗ ಬಂದಿದೆ, ಮತ್ತೆ ಅದ್ರ ಜೊತೆಗೆ ಬರಗಾಲ ಇದೆ. ರೈತ ಯಾವ ರೀತಿ ಬದುಕಬೇಕು? ಅದಕ್ಕೆ ನಾವು ರಾಜ್ಯ ಸರ್ಕಾರದ ಮುಖಾಂತರ, ತಮ್ಮ ಮುಖಾಂತರ ಕೇಂದ್ರ ಸರ್ಕಾರದವರು ಮಧ್ಯೆ ಪ್ರವೇಶ ಮಾಡಿ ಕೊಬ್ಬರಿಯನ್ನ ಕೊಳ್ತಕ್ಕಂಥದ್ದು. ಯಾವತ್ತು ಬರೀ ಕೊಬ್ಬರಿನೇ ಅಲ್ಲ, ಈ ರೈತ ಬೆಳೀತಕ್ಕಂಥ ಪದಾರ್ಥಗಳು ರೇಟು ಕುಸಿದಾಗ ಅವರು ಮಧ್ಯೆ ಬಂದು ಅದನ್ನ ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅದರಿಂದ ದಯಮಾಡಿ ಈ ಕೇಂದ್ರ ಸರ್ಕಾರದವರು ಕೊಬ್ಬರಿ ಕೊಳ್ತಕ್ಕಂಥದ್ದು ಮಾಡೋದು ಒಂದು. ಎರಡನೇದು, ಹಿಂದೆ ಕೊಬ್ಬರಿಯನ್ನ ಕೊಂಡಿತ್ತು, ಅದನ್ನ ಏಕಪ್ರಕಾರವಾಗಿ ಬಿಟ್ಬಿಟ್ರು, ಒಂದೇ ಸರಿ ಅದನ್ನ ಮಾರ್ಬಿಟ್ರು. ಅದನ್ನ ಹಂತವಾಗಿ ಹಿಂದಿನ ದಿನಗಳಲ್ಲಿ ನಾವೆಲ್ಲ ಆಪ್ಕಂಸಿ ಕೊಡ್ತಿದ್ವಿ, ಇವ್ರು ನೇರವಾಗಿ ಮಾರ್ಕೆಟ್ಗೆ ಬಿಟ್ಬಿಟ್ರು. ಅದು ಒಂದು ಕಾರಣ ಕೊಬ್ಬರಿ ಕುಸಿಲಿಕ್ಕೆ. ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರನು ಒತ್ತಾಯ ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರದ ಮುಖಾಂತರ ಮತ್ತೆ ವಿರೋಧ ಪಕ್ಷದವ್ರ ಜವಾಬ್ದಾರಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಅವರು ನಿಮ್ಮ ರೈತ, ನಾವು ನಿಮ್ಮ ರೈತರ, ಅದರಿಂದ ಅವ್ರಿಗೆ ಮನವರಿಕೆ ಮಾಡಿ ಮಧ್ಯಪ್ರವೇಶ ಮಾಡಿ ಕೂಡಲೇ ಕೊಬ್ಬರಿನ MSP ದರದಲ್ಲಿ ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಲಿಕ್ಕೋಸ್ಕರ ನಾವು ನಿಂತಿರೋದು. ಚರ್ಚೆ ಅಲ್ಲ, ಇದು ಶೂನ್ಯ ವೇಳೆ. ಚರ್ಚೆ ಆಗುದಿಲ್ಲ, ಶೂನ್ಯ ಮತ್ತೆ ಕೊಡಿ, ನೀವು ಶೂನ್ಯ ಮತ್ತೆ ಕೇಳಿ ಕೂತ್ಕೊಳ್ಳಿ. ರಂಗನಾಥ್, ಮಾನ್ಯ ಮುಖ್ಯಮಂತ್ರಿಗಳು ಅವರು ಇಲ್ಲ ಆಗುದಿಲ್ಲ, ಅವರು ನಮಗೆ ಬೆಲೆ ಕಟ್ಕೊಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೊತೇವೆ. ಮತ್ತೆ ಅದನ್ನೇ ಹೇಳ್ತೀವಿ, ಮತ್ತೆ ಹೇಳ್ತೀರಲ್ಲ.